ನಮಸ್ಕಾರ ಸ್ನೇಹಿತರೆ, ನಾನು ಸಂಜೀವ್. ಇವತ್ತೇನಪ್ಪ ಅಂದರೆ ಸಿ ಎಮ್ಗಳ ಒಂದು ವಿಷಯ ಕುರಿತು ಚರ್ಚೆ ಮಾಡ್ತೀನಿ. ಪ್ರಸ್ತುತವಾಗಿ 5 ರಾಜ್ಯಗಳದಾಗ ಅಂದರೆ 4 ರಾಜ್ಯಗಳು, ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಏನಪ್ಪ ಅಂದರೆ ಚುನಾವಣೆ ನಡೆದಿದೆ. ಅಲ್ಲಿ ಮುಖ್ಯಮಂತ್ರಿಗಳ ಆಯ್ಕೆ ನಡೀತಿದೆ. ಆ ಒಂದು ಹಿನ್ನೆಲೆಯಲ್ಲಿ ಪ್ರಮುಖವಾಗಿರುವಂಥ ಸಿ ಎಮ್ಗಳ ಹೆಸರುಗಳು ನೆನಪಿಡಬೇಕಾಗಿರುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ನಾವೇನಪ್ಪ ಅಂದರೆ ಈ ಒಂದು ಟಾಪಿಕನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಇನ್ನು ಪ್ರಮುಖ ರಾಜ್ಯದ ಸಿ ಎಮ್ಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶದ ಸಿ ಎಮ್ಗಳು ಅಂತ ಈ ಒಂದು ಹೆಡ್ಲೈನ್ ಹಾಕಿನಿ. ಇದರಲ್ಲಿ ನಮ್ಮ ದೇಶದಲ್ಲಿ 28 ರಾಜ್ಯಗಳು ಬರ್ತವೆ. ಈ 28 ರಾಜ್ಯಗಳು ಹಾಗೂ 8 ಏನಪ್ಪ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳು ಏನಪ್ಪ ಅಂದರೆ ನಾವು ನೋಡ್ಬೋದಾಗಿದೆ. ಅಲ್ಲಿ ಪ್ರಮುಖವಾಗಿ ಈಗ 4 ರಾಜ್ಯಗಳದಾಗ ಏನಪ್ಪ ಅಂದರೆ ಚುನಾವಣೆ ನಡೆದಿದೆ. ಒಂದು ಕೇಂದ್ರಾಡಳಿತ ಪ್ರದೇಶದಾಗ ಚುನಾವಣೆ ನಡೆದಿದೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಸಿ ಎಮ್ಗಳು ಆಯ್ಕೆ ನಡೀತಿದೆ. ಆ ಒಂದು ಸಿ ಎಮ್ಗಳ ಆಯ್ಕೆ ಹಿನ್ನೆಲೆಯಲ್ಲಿ ಈಗ ಪ್ರಸ್ತುತವಾಗಿ ಪ್ರಮುಖವಾಗಿ ನೆನಪಿಡಬೇಕಾದಂಥ ಸಿ ಎಮ್ಗಳ ಹೆಸರುಗಳನ್ನು ನಾವು ನೋಡಿದಾಗ ಅಸ್ಸಾಂನ ಸಿ ಎಮ್ ಯಾರಾಗ್ಯಾರಪ್ಪ ಅಂದರೆ ಅಸ್ಸಾಂ ರಾಜ್ಯದ ಒಂದು ಸಿ ಎಮ್ ಆಗಿ ಹೇಮಂತ್ ಬಿಸ್ವಾ ಶರ್ಮಾ ಅನ್ನೋರು ಏನಪ್ಪ ಅಂದರೆ ಈ ಒಂದು ಅಸ್ಸಾಂಗೆ ಏನಪ್ಪ ಅಂದರೆ ಸಿ ಎಮ್ ಆಗಿದ್ದಾರೆ. ಇವರು ಸತತವಾಗಿ 2ನೇ ಬಾರಿಗೆ ಏನಪ್ಪ ಅಂದರೆ ಅಸ್ಸಾಂನಲ್ಲಿ ಸತತವಾಗಿ 2ನೇ ಬಾರಿಗೆ ಏನಪ್ಪ ಅಂದರೆ ಸಿ ಎಮ್ ಆಗಿ ಮುಂದುವರಿತಿದ್ದಾರೆ ಅಂತ ಹೇಳ್ಬೋದು. ಇನ್ನು ತಮಿಳುನಾಡು ಅತ್ಯಂತ ಪ್ರಮುಖವಾಗಿರುವಂಥ ಒಂದು ರಾಜ್ಯ ಅಂತ ಹೇಳ್ಬೋದು. ಈ ಒಂದು ವಿಧಾನಸಭೆ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಏನಪ್ಪ ಅಂದರೆ ಚಿತ್ರನಟರಾಗಿರುವಂಥ ಜೋಸೆಫ್ ವಿಜಯ್ ಅನ್ನೋರು ಏನಪ್ಪ ಅಂದರೆ ಅಲ್ಲಿ ಏನಪ್ಪ ಅಂದರೆ ಆಯ್ಕೆಯಾಗಿ ಒಂದು ಸಿ ಎಮ್ ಆಗಿದ್ದಾರೆ ಅಂತ ಹೇಳ್ಬೋದು. ಇವರು ನಿನ್ನೆ ಏನಪ್ಪ ಅಂದರೆ ಸದನದಲ್ಲಿ ಏನಪ್ಪ ಅಂದರೆ ಅವಿಶ್ವಾಸ ಮತ ಯಾಚನೆ ಮಾಡಿ ಅಲ್ಲಿ ಏನಪ್ಪ ಅಂದರೆ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಸಿ ಎಮ್ ಆಗಿ ಮುಂದಿನ ಒಂದು 6 ತಿಂಗಳ ತನಕ ಇವರನ್ನು ನಾವೇನಪ್ಪ ಅಂದರೆ 5 ವರ್ಷ ಸಿ ಎಮ್ ಆಗಿರ್ತಾರೆ. ಆದರೆ ಅವಿಶ್ವಾಸ ನಿರ್ಣಯ ಅನ್ನೋದು 6 ತಿಂಗಳ ಕಾಲ ಏನಪ್ಪ ಅಂದರೆ ಇರ್ತದೆ. 6 ತಿಂಗಳ ಕಾಲ ಇವರೇನಪ್ಪ ಅಂದರೆ ಸುಭದ್ರವಾಗಿರ್ತಾರೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಕೇರಳಂ ಏನಾದಲ್ಲ, ಕೇರಳ ಅಥವಾ ಕೇರಳಂ, ಇದಕ್ಕೆ ಇನ್ನೂ ಏನಪ್ಪ ಅಂದರೆ ಸಿ ಎಮ್ ಆಯ್ಕೆ ಏನಪ್ಪ ಅಂದರೆ ಆಗಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಈ ಹಿಂದಿನ ಸಿ ಎಮ್ ಯಾರಾಗಿದ್ದರಪ್ಪ ಅಂದರೆ ಕೇರಳದಾಗ ಏನಪ್ಪ ಅಂದರೆ ಪಿಣರಾಯಿ ವಿಜಯನ್ ಅನ್ನೋರು ಏನಪ್ಪ ಅಂದರೆ ಸಿ ಎಮ್ ಆಗಿದ್ದರು. ಇವರು ಕೇರಳಂಗೆ ಏನಪ್ಪ ಅಂದರೆ ಇಂದು ಏನಪ್ಪ ಅಂದರೆ ಸಿ ಎಮ್ ಆಯ್ಕೆ ಏನಪ್ಪ ಅಂದರೆ ಮಾಡಲಾಗ್ತದೆ ಅಂತ ಹೇಳ್ಬೋದು. ಇನ್ನು ಪಶ್ಚಿಮ ಬಂಗಾಳದ ಸಿ ಎಮ್ ಆಗಿ ಮೊದಲ ಬಾರಿಗೆ ಏನಪ್ಪ ಅಂದರೆ ಸುವೇದು ಅನ್ನೋರು ಏನಪ್ಪ ಅಂದರೆ ಮೊದಲ ಬಾರಿಗೆ ಈ ಒಂದು ಪಶ್ಚಿಮ ಬಂಗಾಳಕ್ಕೆ ಏನಪ್ಪ ಅಂದರೆ ಸಿ ಎಮ್ ಆಗಿ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಪುದುಚೇರಿ, ಈ ಒಂದು ಪುದುಚೇರಿ ಏನಾದಲ್ಲ, ಇದು ಕೇಂದ್ರಾಡಳಿತ ಪ್ರದೇಶ ಆಗ್ಯದ ಅಂತ ಹೇಳ್ಬೋದು. ಕೇಂದ್ರಾಡಳಿತ ಪ್ರದೇಶವಾಗಿದ್ದು ಇಲ್ಲಿ ಏನಪ್ಪ ಅಂದರೆ ಈ ಒಂದು ಎನ್ ರಂಗಸ್ವಾಮಿ ಅನ್ನೋರು ಸತತ 5ನೇ ಬಾರಿಗೆ ಏನಪ್ಪ ಅಂದರೆ ಈ ಒಂದು ಪುದುಚೇರಿಗೆ ಏನಪ್ಪ ಅಂದರೆ ಸಿ ಎಮ್ ಆಗಿ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಪುದುಚೇರಿಗೆ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳ್ದನಲ್ಲ, ಒಟ್ಟಾರೆಯಾಗಿ 8 ಕೇಂದ್ರಾಡಳಿತ ಪ್ರದೇಶಗಳವ. 8 ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭೆಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಏನಪ್ಪ ಅಂದರೆ ನಾವು ವಿಧಾನಸಭೆಗಳನ್ನು ನೋಡ್ಬೋದು. ಅದು ಪ್ರಮುಖವಾಗಿ ದೆಹಲಿಯಲ್ಲೂ ಕೂಡ ಏನಪ್ಪ ಅಂದರೆ ನಾವು ಕೇಂದ್ರಾಡಳಿತ ಪ್ರದೇಶ ಇದ್ದು ಅಲ್ಲಿ ಏನಪ್ಪ ಅಂದರೆ ವಿಧಾನಸಭೆಯನ್ನು ನೋಡ್ಬೋದು. ಮತ್ತು ಈ ಒಂದು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶವಾಗಿದ್ದು ಇಲ್ಲಿ ಕೂಡ ಏನಪ್ಪ ಅಂದರೆ ವಿಧಾನಸಭೆ ಏನಪ್ಪ ಅಂದ್ರೆ ನಾವು ನೋಡ್ಬೋದು. ಇಲ್ಲಿ ಎಮ್ ಎಲ್ ಎಗಳು ಇರ್ತಾರೆ ಅಂತ ಹೇಳ್ಬೋದು. ದೆಹಲಿಯಲ್ಲೂ ಕೂಡ ಎಮ್ ಎಲ್ ಎಗಳು ಮತ್ತು ಮುಖ್ಯಮಂತ್ರಿಗಳು ಇರ್ತಾರೆ ಅಂತ ಹೇಳ್ಬೋದು. ಇನ್ನು ಜಮ್ಮು ಕಾಶ್ಮೀರ ಕೂಡ ಏನಪ್ಪ ಅಂದರೆ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿದ್ದು ಇಲ್ಲಿ ಕೂಡ ಏನಪ್ಪ ಅಂದರೆ ಮುಖ್ಯಮಂತ್ರಿಗಳನ್ನು ನಾವು ನೋಡ್ಬೋದು. ಒಮರ್ ಅಬ್ದುಲ್ಲಾ ಅನ್ನೋರು ಏನಪ್ಪ ಅಂದರೆ ಈ ಒಂದು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯಾಗಿ ಏನಪ್ಪ ಅಂದರೆ ಕಾರ್ಯನಿರ್ವಹಿಸ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು ನಮ್ಮ ಕರ್ನಾಟಕದ ಸಿ ಎಮ್ ಅಂದರೆ ಸಿದ್ದರಾಮಯ್ಯ ಅಂತ ಹೇಳ್ಬೋದು. ಇವರು ಈ ಹಿಂದೆ ಏನಪ್ಪ ಅಂದರೆ ದೇವರಾಜ ಅರಸು ಅವರ ಅತಿ ದೀರ್ಘಾವಧಿಯ ಸಿ ಎಮ್ ಹುದ್ದೆ ಏನಪ್ಪ ಅಂದ್ರೆ ನಿರ್ವಹಿಸಿದರು. ಅವರ ಒಂದು ದಾಖಲೆಯನ್ನು ಮುರಿದು ಅತಿ ದೀರ್ಘಾವಧಿ ಸಿ ಎಮ್ ಅಂತ ಹೆಗ್ಗಳಿಕೆಗೆ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯದ ಸಿ ಎಮ್ ಆಗಿರುವಂಥ ಪ್ರಸ್ತುತ ಸಿ ಎಮ್ ಸಿದ್ದರಾಮಯ್ಯ ಅವರು ಏನಪ್ಪ ಅಂದರೆ ಈ ಒಂದು ದಾಖಲೆ ಏನಪ್ಪ ಅಂದರೆ ಮುರಿದಿದ್ದಾರೆ ಅಂತ ಹೇಳ್ಬೋದು. ಇನ್ನು ನಮ್ಮ ಪಕ್ಕದ ರಾಜ್ಯದ ಸಿ ಎಮ್ ಯಾರಪ್ಪ ಅಂದರೆ ತೆಲಂಗಾಣ ರಾಜ್ಯ. ನಾವು ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ಯಾರಪ್ಪ ಅಂತ ನೋಡಿದಾಗ ರೇವಂತ್ ರೆಡ್ಡಿ ಅನ್ನೋರು ಏನಪ್ಪ ಅಂದರೆ ಇವರು
ಮೊದಲ ಬಾರಿಗೆ ಏನಪ್ಪ ಅಂದರೆ ಈ ಒಂದು ತೆಲಂಗಾಣದಲ್ಲಿ ಸಿ ಎಮ್ ಆಗಿ ಮುಂದುವರಿತಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಆಂಧ್ರ ಪ್ರದೇಶದಾಗ ಏನಪ್ಪ ಅಂದರೆ ಸಿ ಎಮ್ ಯಾರಾಗ್ಯಾರಪ್ಪ ಅಂದರೆ ಚಂದ್ರಬಾಬು ನಾಯ್ಡು ಏನಪ್ಪ ಅಂದರೆ ಆಂಧ್ರ ಪ್ರದೇಶದ ಸಿ ಎಮ್ ಆಗಿ ಏನಪ್ಪ ಅಂದರೆ ಮುಂದುವರಿತಿದ್ದಾರೆ ಅಂತ ಹೇಳ್ಬೋದು. ದೆಹಲಿ ಏನಪ್ಪ ಅಂದರೆ ಇದು ಒಂದು ಕೇಂದ್ರಾಡಳಿತ ಪ್ರದೇಶ ಆಗಿದ್ದು ದೆಹಲಿಯಲ್ಲಿ ರೇಖಾ ಗುಪ್ತಾ ಅನ್ನೋರು ಏನಪ್ಪ ಅಂದರೆ ಸಿ ಎಮ್ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮಣಿಪುರದಲ್ಲಿ ಏನಪ್ಪ ಅಂದರೆ ಕೇಂದ್ರಾಡಳಿತ ಪ್ರದೇಶ ಮಣಿಪುರದಲ್ಲಿ ಏನಪ್ಪ ಅಂದರೆ ಇದು ರಾಜ್ಯ ಆಗಿದ್ದು ಇಲ್ಲಿ ಏನಪ್ಪ ಅಂದರೆ ರಾಷ್ಟ್ರಪತಿಗಳ ಆಡಳಿತ ಏನಪ್ಪ ಅಂದರೆ ಚಾಲ್ತಿಯಲ್ಲಿದೆ ಅಂತ ಹೇಳ್ಬೋದು. ಇನ್ನು ಮಹಾರಾಷ್ಟ್ರ ದೇವೇಂದ್ರ ಫಡ್ನವೀಸ್ ನಮ್ಮ ಪಕ್ಕದ ರಾಜ್ಯ ಆಗಿರುವಂಥ ಮಹಾರಾಷ್ಟ್ರದಲ್ಲಿ ಏನಪ್ಪ ಅಂದರೆ ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿಯಾಗಿ ಏನಪ್ಪ ಅಂದರೆ ಕಾರ್ಯನಿರ್ವಹಿಸ್ತಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ ಗೋವಾ ರಾಜ್ಯದಲ್ಲಿ ಏನಪ್ಪ ಅಂದರೆ ಪ್ರಮೋದ್ ಸಾವಂತ್ ಅನ್ನೋರು ಏನಪ್ಪ ಅಂದರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಿದ್ದಾರೆ ಅಂತ ಹೇಳ್ಬೋದು ಗೋವಾದಲ್ಲಿ. ನಮ್ಮ ಪಕ್ಕದ ರಾಜ್ಯ ಒಡಿಸ್ಸಾದಲ್ಲೂ ಕೂಡ ಏನಪ್ಪ ಅಂದರೆ ಒಡಿಸ್ಸಾದಾಗ ಮೋಹನ್ ಚರಣ್ ಅನ್ನೋರು ಏನಪ್ಪ ಅಂದರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಿದ್ದಾರೆ ಅಂತ ಹೇಳ್ಬೋದು. ಗುಜರಾತ್ ರಾಜ್ಯ ಇದು ಪ್ರಮುಖವಾಗಿರುವಂಥ ರಾಜ್ಯ. ಗುಜರಾತ್ ರಾಜ್ಯದಲ್ಲೂ ಕೂಡ ಏನಪ್ಪ ಅಂದರೆ ಭೂಪೇಂದ್ರ ಪಟೇಲ್ ಅನ್ನೋರು ಏನಪ್ಪ ಅಂದರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಪ್ರಮುಖವಾಗಿರುವಂಥ ರಾಜ್ಯ ಯಾವುದಪ್ಪ ಅಂದರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅನ್ನೋರು ಏನಪ್ಪ ಅಂದರೆ ಮುಖ್ಯಮಂತ್ರಿಯಾಗಿ ಏನಪ್ಪ ಅಂದರೆ ಮುಂದುವರಿಲತ್ತಾರೆ ಅಂತ ಹೇಳ್ಬೋದು. ಇವಿಷ್ಟು ಏನಪ್ಪ ಅಂದರೆ ಪ್ರಮುಖವಾಗಿರುವಂಥ ಮುಖ್ಯಮಂತ್ರಿಗಳ ಹೆಸರುಗಳು. ಇವರೇನಪ್ಪ ಅಂದರೆ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ ಅಂತ ಹೇಳ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ. ನಮ್ಮ ರಾಜ್ಯದಲ್ಲಿ ಸಿ ಎಮ್ ಸಿದ್ದರಾಮಯ್ಯ ಆಗಿದ್ದರೆ, ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ, ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು, ಇನ್ನು ಕೇರಳ ಅಂತ ಈ ಹಿಂದೆ ಪಿಣರಾಯಿ ವಿಜಯನ್ ಇದ್ದರು, ಅವರು ಈಗ ಪ್ರೆಸೆಂಟ್ ಏನಪ್ಪ ಅಂದರೆ ಇಲ್ಲ, ಅವ್ರ ಜಾಗಕ್ಕೆ ಏನಪ್ಪ ಅಂದರೆ ಹೊಸ ಸಿ ಎಮ್ ಏನಪ್ಪ ಅಂದರೆ ಆಯ್ಕೆ ಮಾಡಿ ಕಳಿಸ್ತಾರೆ ಅಂತ ಹೇಳ್ಬೋದು. ಆಸಾಮ್ನ ಸಿ ಎಮ್ ಏನಪ್ಪ ಅಂದರೆ ಹೇಮಂತ್ ಶರ್ಮಾ ಅವರು ಏನಪ್ಪ ಅಂದರೆ ಈಗ ಮುಂದುವರೆದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಪ್ರಮುಖವಾಗಿ ತಮಿಳುನಾಡನ್ನು ನಾವು ನೋಡಿದಾಗ ಜೋಸೆಫ್ ವಿಜಯ್ ಅವರು ಏನಪ್ಪ ಅಂದರೆ ಈ ಒಂದು ತಮಿಳುನಾಡಿನ ಸಿ ಎಮ್ ಆಗಿ ಮುಂದಿನ 5 ವರ್ಷಗಳ ಕಾಲ ಏನಪ್ಪ ಅಂದರೆ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳ್ಬೋದು. ಪಶ್ಚಿಮ ಬಂಗಾಳದ ಸುವೇದಿ ಅವರು ಮೊದಲ ಬಾರಿಗೆ ಏನಪ್ಪ ಅಂದರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಏನಪ್ಪ ಅಂದರೆ ಕಾರ್ಯನಿರ್ವಹಿಸ್ತಿದ್ದಾರೆ. ಈ ಹಿಂದೆ ಮಮತಾ ಬೆನರ್ಜಿ ಅವರು ಏನಪ್ಪ ಅಂದರೆ ಅಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ಅಂತ ಹೇಳ್ಬೋದು. ಈ ಪುದುಚೇರಿದಾಗ ಏನಪ್ಪ ಅಂದರೆ ಎನ್ ರಂಗಸ್ವಾಮಿ ಅವರು ಏನಪ್ಪ ಅಂದರೆ ಕಾರ್ಯನಿರ್ವಹಿಸ್ತಿದ್ದರು ಈ ಹಿಂದೆ ಮುಖ್ಯಮಂತ್ರಿಯಾಗಿ. ಈಗ ಅವರು 5ನೇ ಬಾರಿಗೆ ಏನಪ್ಪ ಅಂದರೆ ಮತ್ತೆ ಮುಖ್ಯಮಂತ್ರಿಯಾಗಿ ಅಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇವು ಪ್ರಮುಖವಾಗಿ ನಾವು ನೋಡಿದಾಗ ಮಹಾರಾಷ್ಟ್ರದಾಗ ದೇವೇಂದ್ರ ಫಡ್ನವೀಸ್ ಅಂತ ಹೇಳ್ಬೋದು, ಗೋವಾದಲ್ಲಿ ಪ್ರಮೋದ್ ಸಾವಂತ್ ಅಂತ ಹೇಳ್ಬೋದು, ಒಡಿಸ್ಸಾದಾಗ ಏನಪ್ಪ ಅಂದ್ರೆ ಮೋಹನ್ ಚರಣ್ ಅಂತ ಹೇಳ್ಬೋದು, ಅದೇ ರೀತಿಯಾಗಿ ಗುಜರಾತ್ನಾಗ ಏನಪ್ಪ ಅಂದರೆ ಭೂಪೇಂದ್ರ ಪಾಟೀಲ್ ಅಂತ ಹೇಳ್ಬೋದು, ಮತ್ತು ಉತ್ತರ ಪ್ರದೇಶದಾಗ ಎಲ್ಲರಿಗೂ ಗೊತ್ತಿರುವಂತೆ ಯೋಗಿ ಆದಿತ್ಯನಾಥ್ ಕಾರ್ಯನಿರ್ವಹಿಸ್ತಿದ್ದಾರೆ ಅಂತ ಹೇಳ್ಬೋದು. ಇವಿಷ್ಟೇನಪ್ಪ ಅಂದರೆ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ. ಇನ್ನಷ್ಟು ಮಾಹಿತಿ ಏನಪ್ಪ ಅಂದರೆ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.